ನೀವು ಅವ್ರ ಮೇಲೆ ಹೇಳೋದು ನೀವು ಹೇಳ್ಕೊಂಡು ತಮಾಷೆ ನೋಡ್ತಾ ಇದ್ದೀರಾ ಗ್ರಾಮ ಪಂಚಾಯತಿ ಅವರು. ರೆವಿನ್ಯೂ ಸ್ಟಾಫ್ ಎಲ್ಲ ಎಲ್ಲಿದ್ದಾರೆ? ಕೆಲಸ ಏನ್ರಿ ತಹಶೀಲ್ದಾರ್ ನೀವು ಟೀಮ್ಗಳು ಮಾಡ್ಬಿಟ್ಟು ಹಾಕಕ್ ಗೊತ್ತಿಲ್ಲ ನಿಮಗೆ? ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲಿ ವೇರ್ ಆರ್ ದೇ? ದೆನ್ ವೈ ಪೀಪಲ್ ಆರ್ ದೇರ್ ಇನ್ಸೈಡ್? ಕೋಲಾರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ರವಿರವರು ಬೇತಮಂಗಲ ಅಣೆಕಟ್ಟು ಮತ್ತು ಕೋಡಿಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದರು. ಕಳೆದ 10 ದಿನಗಳಿಂದ ಕೋಲಾರ ಜಿಲ್ಲೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಧಾರಾಕಾರ ಭಾರೀ ಮಳೆಯಿಂದಾಗಿ ಬೇತಮಂಗಲ ಕೆರೆಗೆ ನೀರು ಹೆಚ್ಚಾಗಿ ಹರಿದು ಬಂದು ಕೋಡಿ ಹರಿಯುತ್ತಿದೆ. ಮಳೆ ನೀರು ಹರಿಯುವುದನ್ನು ನೋಡಲು ಕೋಲಾರ ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಕುಟುಂಬ ಸಮೇತರಾಗಿ ಸ್ನೇಹಿತರೊಂದಿಗೆ ಕೋಡಿಹಳ್ಳಿಗೆ ವೀಕ್ಷಣೆಗಾಗಿ ಭೇಟಿ ನೀಡಿದರು. ಕೋಡಿ ಹರಿಯುವ ಮನಮೋಹಕ ದೃಶ್ಯವನ್ನು ಕುಟುಂಬ ಸಮೇತರೊಂದಿಗೆ ಸಾರ್ವಜನಿಕರು ಆನಂದಿಸಿದರು. ಕಳೆದ 10 ದಿನಗಳಲ್ಲಿ ಕೋಡಿಹಳ್ಳಿ ಕೆರೆಯನ್ನು ವೀಕ್ಷಿಸಲು 10,000 ಜನ ಪ್ರವಾಸಿಗರು ಭೇಟಿ ನೀಡಿದರು. ಆದರೆ ಬೇತಮಂಗಲ ಪಂಚಾಯತ್ ಕಚೇರಿ ಮತ್ತು ಜಲಮಂಡಳಿ ಅಧಿಕಾರಿಗಳಿಂದ ಸರಿಯಾದ ಸುರಕ್ಷತಾ ಕ್ರಮಗಳನ್ನು ಸ್ವಚ್ಛತೆ ಕೈಗೊಳ್ಳದಿರುವುದರಿಂದ ಅಧಿಕಾರಿಗಳ ಮೇಲೆ ದೂರು ದಾಖಲಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಅಧಿಕಾರಿಗಳು ತಕ್ಷಣ ಸಾರ್ವಜನಿಕರಿಗೆ ಅಗತ್ಯವಿರುವ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಮತ್ತು ಎಲ್ಲ ವ್ಯವಸ್ಥೆಗಳನ್ನು ಮಾಡುವಂತೆ ಸೂಚನೆ ನೀಡಿದರು. ಬಂದ್ಬಿಡ್ತಾರೆ ಅಂದ್ರೆ ನೀವೇನ್ ಮಾಡಿದ್ದೀರಿ? ನಿಮ್ಮ ಪಿಡಿಒ ಯಾರು ಸರ್? ಸರ್ ಪಿಡಿಒ ಪಂಚಾಯತಿಯಿಂದ ಮಾಡಿದ್ವಿ ಸರ್. ಪೊಲೀಸ್ ಅವ್ರನ್ನು ನಿನ್ನೆ ಕಂಟ್ರೋಲ್ ಪೊಲೀಸರು ವಾರದಿಂದನೇ ಹಾಕಿದ್ದೀನಿ ನಾನು, ಮಳೆ ಬಂದಾಗಿಂದಾನೆ. ಪಂಚಾಯತಿ ಸಿಬ್ಬಂದಿನೂ ಇದೆ. ಎಲ್ಲಿದ್ದಾರೆ ನಿಮ್ಮ ಸಿಬ್ಬಂದಿ? ಅಲ್ಲಿಗೆ ಯಾಕೆ ಬಿಡ್ತಾ ಇದ್ದೀರಿ? ಹಿಂದೆ ನನಗೆ ಕಣ್ಣಿಲ್ಲ, ಮುಂದೆ ಈ ಕಡೆ ಬನ್ನಿ. ಜನನ ಒಳಗಡೆ ಬಿಟ್ಟಿದ್ದೀರಿ. ಈಗ ಇದನ್ನ ಹಾಕಿದ ಮೇಲೆ ಇದನ್ನ ದಾಟಿ ಹೋಗ್ಬಾರ್ದು, ನೋಡ್ಬೇಕು ಅವರು ಅಷ್ಟೇ. ಯಾಕಂದ್ರೆ ಹೆಂಗ್ ಹೋಗ್ತಿದ್ದಾರೆ ಪೊಲೀಸ್ನವ್ರು ಸರ್ಕಲ್ ಯಾರು ಬಂದಿದಾರ? ಎಲ್ಲಿ ನಿಮ್ ಸರ್ಕಲ್? ಎಲ್ಲಿ ನಿಮ್ ಸರ್ಕಲ್ ಇನ್ಸ್ಪೆಕ್ಟರ್ ಯಾವಾಗ ಬರೋದು? ಈ ಜನನೆಲ್ಲ ಬಿಟ್ಬಿಟ್ಟು ತಮಾಷೆ ನೋಡ್ತಾ ಇದ್ದೀರಾ? ಕಂಟ್ರೋಲ್ ಮಾಡ್ತೀವಿ. ಏನ್ ಕಂಟ್ರೋಲ್ ಮಾಡೋದಪ್ಪ? 15 ಕಂಟ್ರೋಲ್ ಮಾಡ್ತೀವಿ. ಏ ಪ್ರಶ್ನೆ ಅದಲ್ಲ, ಅಲ್ಲಿಗೆ ಯಾಕೆ ಬಿಟ್ಟಿದ್ದೀರಿ ಅವ್ರನ್ನ? ಸರ್ ಕೋಡಿ ಸ್ಟಾರ್ಟ್ ನೋಡಿದ್ನಲ್ಲಪ್ಪ, ಈಗ ಜನನ ಹಾಕ್ಬಿಟ್ಟು ಬಿಡಿ, ಸ್ವಲ್ಪ ಈ ಕಡೆ ಬನ್ನಿ. ಕಂಟ್ರೋಲ್ ಮಾಡ್ತೀವಿ. ಅವೆಲ್ಲ ಪ್ರಶ್ನೆ ಇಲ್ಲ. ನೀವು ಇಲ್ಲ ಅನ್ನೋ ಕಾರ್ಯ ನಿಮ್ಮನ್ನು ಕಳಿಸಿರೋದು ನಾವು. ನೀವು ಅವ್ರ ಮೇಲೆ ಹೇಳೋದು ನೀವು ಹೇಳ್ಕೊಂಡು ತಮಾಷೆ ನೋಡ್ತಾ ಇದ್ದೀರಾ ಗ್ರಾಮ ಪಂಚಾಯತಿ ಅವರು. ರೆವಿನ್ಯೂ ಸ್ಟಾಫ್ ಎಲ್ಲ ಎಲ್ಲಿದ್ದಾರೆ? ವೈ ಯು ನಾಟ್ ಮೇಡ್ ಟೀಮ್ಸ್? ನಿಮ್ ಕೆಲಸ ಏನ್ರಿ ತಹಶೀಲ್ದಾರ್ ನೀವು ಟೀಮ್ಗಳು ಮಾಡ್ಬಿಟ್ಟು ಹಾಕಕ್ ಗೊತ್ತಿಲ್ಲ ನಿಮಗೆ? ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲಿ ವೇರ್ ಆರ್ ದೇ? ದೆನ್ ವೈ ಪೀಪಲ್ ಆರ್ ದೇರ್ ಇನ್ಸೈಡ್? ಹಿಂಗೆಲ್ಲ ತಮಾಷೆ ಆಗ್ಬಿಟ್ಟಿದೆ ನಿಮ್ಗೆಲ್ಲ. ಸರ್ ನಿನ್ನೆ ಮಧ್ಯಾಹ್ನವರೆಗೂ ಯಾವ ಡಿಪಾರ್ಟ್ಮೆಂಟ್ ಅಲ್ಲೂ ಇಲ್ಲ ಸರ್. ಇಲ್ಲಿ ಪೊಲೀಸ್ ಅವ್ರು ಮಾತ್ರ ಎಲ್ಲ ಮೇಂಟೈನ್ ಮಾಡ್ತಿದ್ರು. ನಿನ್ನೆ ಮಧ್ಯಾಹ್ನ ಮೇಲೆ ಪಂಚಾಯತಿ ಒಬ್ಬರು ಬಂದು ಕ್ಲೀನ್ ಮಾಡ್ತಿದ್ದಾರೆ. ಪೊಲೀಸ್ ಅವ್ರು ಮಾತ್ರ ಸರ್ ಇದು ಕೆಲಸ ಮಾಡಿರೋದು. ಪಂಚಾಯತಿ ಕಡೆ ಅಂತ ಏನಿಲ್ಲ ಸರ್. ಮೊನ್ನೆ ಎಲ್ಲ ಜನಗಳು ಬಂದು ಎಲ್ಲ ಗಲೀಜೆಲ್ಲ ಹಂಗೆ ಇತ್ತು ಸರ್. 5% ಹಿಡಿದು ಅದನ್ನು ಕೂಡ ಇದು ಮಾಡಕ್ಕೆ ಯಾರು. ಈಗ ನೀವಲ್ಲಿ ಇದನ್ನ ಏನೋ ಡಿಟಿಟಿ ಫೋಟೋ ಹಾಕಿದ್ದೀರಾ, ನೀವು ಕ್ಲೀನಿಂಗ್ ಎಲ್ಲ ಮಾಡಲ್ಲ, ನೀವು ಮಾಡಲ್ಲ. ನೀವು ಎಲ್ಲೊಂದು ಬೋರ್ಡ್ ಎಲ್ಲ ಹಾಕಿದ್ದೀರಾ? ಬೋರ್ಡ್ ಎಲ್ಲಿದೆ? ಎಲ್ಲಿ ಹಾಕಿದ್ದೀರಿ ಸ್ವಚ್ಛತೆ? ವಾಹನ ಇಲ್ಲೇ ನಿಲ್ಸ್ಕೊಂಡಿದ್ದೀವಿ ಸರ್. ನೀವು ವಾಹನ ನಿಲ್ಸ್ಕೊಳ್ಳೋದಲ್ಲ ರೀ, ಜನಕ್ಕೆ ಎಜುಕೇಟ್ ಮಾಡಕ್ಕೆ ಬೋರ್ಡ್ ಎಲ್ಲ ಹಾಕಿದ್ದೀರಿ. ನೀವು ವಿಸಿಟೇ ಮಾಡಿಲ್ವಾ ನಿನ್ನೆ ಮೊನ್ನೆಯಿಂದ? ಎಲ್ಲಿ ಮೊನ್ನೆ ಮಾಡಿದ್ರಿ? ಮಾಡಿ ಎಲ್ಲ ಹೇಳ್ಬಿಟ್ಟು ಹೋದೆ. ಏನ್ ಹೇಳ್ಬಿಟ್ಟು? ನಿಮ್ ಫೋಟೋ ಎಲ್ಲ ನೋಡ್ಲಿಲ್ಲ ಇಲ್ಲಿ ನೀವು ಬಂದಿದ್ದು? ನೀವು ಇಷ್ಟೊಂದು ಇರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡಿದ್ರೆ ಈ ವಿಚಾರದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಆಗ ನೀವು ಒಳಗಡೆ ಹೋಗ್ತೀರಿ ಅಷ್ಟೇ. ನೀವು ತಹಶೀಲ್ದಾರ್ ಇಬ್ರು, ಪೊಲೀಸ್ನವರು ಅಷ್ಟೇ. ಮೊದಲು ಟೀಮ್ ಮಾಡ್ರಿ. ಈಗ ಅವ್ರ ಸಿಬ್ಬಂದಿ ಅಂತಲ್ಲ, ಕ್ಲೀನಿಂಗ್ ಸಿಬ್ಬಂದಿ ಸಪರೇಟ್ ಮಾಡಿ, ನೋಡ್ಕೊಳ್ಳೋಕೆ ಸಪರೇಟ್ ಮಾಡಿ. ನಿಮ್ಗೆ ಪ್ರವಾಸಿ ಮಿತ್ರ ಬೇರೆ ಕೊಟ್ಟಿದ್ದೀವಿ, ಇನ್ನೆಷ್ಟು ಕೊಡ್ಬೇಕು ನಾವು ನಿಮಗೆ? ರೆವಿನ್ಯೂ ಸ್ಟಾಫ್ ನೀವೊಂದು ಮೀಟಿಂಗ್ ಮಾಡೋಕ್ಕಾಗಲ್ವೇನ್ರಿ? ತಹಶೀಲ್ದಾರ್ ನೀವು ಇಬ್ಬರು ಕೂತ್ಕೊಂಡು ಎಲ್ಲ ನಾವೇ ಹೇಳ್ಬೇಕಾ? ಒಂದು ಟೀಮ್ ಮಾಡಿಬಿಟ್ಟು ಒಬ್ಬೊಂದು ಟೀಮ್ ನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅವ್ರಿಗೆ ಹಾಕ್ಲಿಕ್ಕಾಗಲ್ಲ ರೊಟೇಷನ್ ಮೇಲೆ? ಕ್ಲೀನಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ ನಿಮ್ದು. ಯಾರು ಪಿಡಿಒ? ಯಾರು ನೀವೇ ಪಿಡಿಒ? ಪಿಡಿಒ ಕೋರ್ಟ್ಗೆ ಹೋಗಿದ್ದು. ಸೆಕ್ರೆಟರಿ ಯಾರು? ನೀವು ಸೆಕ್ರೆಟರಿ ಇದ್ದೀರಿ, ಪಿಡಿಒ ಇದ್ದೀರಿ. ಇದೇನು ಕಂಟಿನ್ಯೂಸ್ ಆಗಿರುತ್ತಾ? ಯಾವ್ದೋ ಮಳೆ ಬಂದ ಸಂದರ್ಭದಲ್ಲಿ ಈ ರೀತಿ ಇರುತ್ತೆ. ಒಂದು ವಾರ ಕೂಡ ನೀವು ಮ್ಯಾನೇಜ್ ಮಾಡಕ್ಕಾಗಲ್ಲ ಅಂದ್ರೆ ಏನ್ರಿ? ಒಂದು ಆಫೀಸ್ ಆರ್ಡರ್ ಹಾಕ್ತೀವಿ. ನೀವು ಯು ಆರ್ ಎ ತಾಲೂಕ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂಡ್ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಬ್ಯಾರಿಕೇಡ್ ಹಾಕ್ಬಿಟ್ಟೆಲ್ಲ ತಪ್ಪಿಸ್ಕೊಂಡು ಹೋಗಕ್ಕಾದ್ರೆ ಏನ್ ಪ್ರಯೋಜನ ಆಯ್ತು? ಪ್ರವಾಸಿ ಮಿತ್ರ ಎಷ್ಟು ಜನ ಇದ್ದೀರಿ ನೀವು? ನೀವು ಅಲ್ಲೇ ಎಂಟ್ರಿ ಕ್ಲೋಸ್ ಮಾಡಿ, ಅಲ್ಲಿ ಬ್ಯಾರಿಕೇಡ್ ಹಾಕ್ರಿ ಪೊಲೀಸ್ನವರು. ಅಲ್ಲಿ ಎಂಟ್ರೆನ್ಸ್ ನಲ್ಲಿ ಹಾಕಿ, ಯಾರು ಬಿಟ್ರೆ ಅವ್ರು ನೀವು ಬಿಟ್ಟರೆ ಜನಗಳ ಕಳಿಸ್ತು ಕೂಡ ಇಲ್ಲಿವರೆಗೆ ಬರಬೇಕು. ಇಲ್ಲಿ ಶುಡ್ ಬಿ
ಕಂಪ್ಲೀಟ್ಲಿ ಏನು ಬ್ಲಾಕ್ ಮಾಡ್ತೀವಿ. ದೇ ಶುಡ್ ನಾಟ್ ಎಂಟರ್ ಇನ್ ಟು ದ ವಾಟರ್. ಅದು ಜೋರ್ ಇರ್ಲಿ ಕಡಿಮೆ ಇರ್ಲಿ ಆ ಪ್ರಶ್ನೆ ಅದಲ್ಲ. ಆಮೇಲೆ ಆ ಕಡೆಯಿಂದ ಬರ್ತಾರೆ ಈ ಕಡೆಯಿಂದ ಬರ್ತಾರೆ ಅಂತೆಲ್ಲ ಕತೆ ಹೇಳಬೇಡಿ. ನಾನು ಮಾಡ್ಬಿಟ್ಟು ಇಲ್ಲಿಂದ ಒಬ್ರು ಒಳಗಡೆ ನೀರ್ ಒಳಗಡೆ ಬಿಡಬೇಡಿ. ಇಲ್ಲಿ ನಿಮ್ಮ ಗ್ರಾಮ ಸಹಾಯಕ ಯಾರು? ಇಷ್ಟು ಜನ ಏನು ದನ ಮೀಸಾಗಿದ್ದೀರಾ? ಸರ್ಕಾರಿ ಜಾಗ ಅನ್ಕೋತಿದೆ, ಇದನ್ನ ಕ್ಲೀನಾಗಿ ಇಟ್ಕೊಳಕ್ ಬರೋದಿಲ್ಲ. ಈ ಕಡೆ ಒಂದು ಕೋಟೆ ಇದು ಅನ್ಗೇಟೆಡ್ ವಿಯರ್ ಸರ್, ಅದು ಗೇಟೆಡ್ ವಿಯರ್. ಗೇಟೆಡ್ ವೇರ್, ಅನ್ಗೇಟೆಡ್ ವಿಯರ್ ಸರ್. ಸೊ ಆ ಲೆವೆಲ್ ಎರಡು ಸೇಮ್ ಇರ್ತದೆ ಸರ್. ಟಿಬಿ ಎಲ್ಲ ದಿಸ್ ಇಸ್ ಅನ್ಪ್ರೊಟೆಕ್ಟೆಡ್. ಹಾಂ ಸರ್, ಅನ್ಪ್ರೊಟೆಕ್ಟೆಡ್. ನೀರು ಕಡಿಮೆ ಇದೆ ಸರ್, ಲಾಸ್ಟ್ ಫುಲ್ ನೀರು ಇತ್ತು. ಅವಾಗ ಬಿಟ್ಟಿಲ್ಲ ಸರ್, ಪೊಲೀಸರು ಫುಲ್ ಸೇಫ್ಟಿ ಕೊಟ್ಟರು. ಪೊಲೀಸ್ ಅವ್ರು ಬಿಡೋದಿಲ್ಲ ಸರ್. ನಮ್ಗೆ ಗೊತ್ತಾಗಲ್ಲ, ನಾವೆಲ್ಲೆಲ್ಲೋ ಇರ್ತೀವಿ, ಅಲ್ಲೆಲ್ಲ ಆಟ ಆಡ್ತಾ ಎಲ್ಲೋ ಚಿಕ್ಕ ಮಕ್ಳು ಇರ್ತಾರೆ, ಜಾರ್ಕೊಂಡು ಹೊರಟು ಖುಷಿಯಲ್ಲಿ ಗೊತ್ತಾಗೋದಿಲ್ಲ, ಜೋಶಲ್ಲಿ. ಮತ್ತೆ ಒಂದು ಬೋರ್ಡ್ ಇಲ್ವಲ್ರಿ ಇವ್ರೆ? ಒಂದು ಬೋರ್ಡ್ ಇಲ್ವಲ್ರಿ? ಇಲ್ಲಿ ಒಂದು ಮಕ್ಕಳ ಕೇರ್ ತಗೊಳ್ಳಿ, ಶುಚಿತ್ವ ಕಾಪಾಡಿ. ಎಲ್ಲಿ ಹಾಕಿದ್ರೆ ಡ್ರೈನೇಜಸ್ ಹಾಕಿ ಅಂತ ಹೇಳಿದ್ರು, ನೀವು ಹಾಕ್ಸಿಲ್ಲಪ್ಪ. ನಿನ್ನೆ ನಿಮ್ಮಿಬ್ಬರಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಬೇರೆ ಅಲ್ಲಿ ಹಾಕ್ಸಿದಿರಿ, ಈ ಕಡೆಗೆ ಹಾಕ್ಸಿಲ್ಲ. ಪೊಲೀಸ್ ಎಷ್ಟು ಜನ ಇದಾರೆ? ಪೊಲೀಸ್ ಸ್ಟಾಫ್ ಎಷ್ಟು ಹಾಕಿದ್ದೀರಿ? ಹೋಮ್ ಗಾರ್ಡ್ಸ್ ತಗೊಂಡಿದ್ದೀರಾ? ಇಲ್ಲ ಸರ್, ಹೋಗ್ಬಿಡು ಬರೀ ಪೊಲೀಸ್. ಇಲ್ಲಿ ನಮ್ಮ ತುಕಾರಾಮ್ ಬಂದಿದಾರನ್ರಿ? ಯಾರು ಬಂದಿದ್ದಾರೆ ಟೂರಿಸಂ ಇಂದ? ಸರ್ ನಮಸ್ತೆ. ಎಲ್ಲಿ ಅವ್ರು ನಿಮ್ಮ ಐಡಿ? ಸರ್ ರಜೆ ಮೇಲೆ ಯಾರಿಗೆ? ನಮ್ಗೇನು ಇನ್ಫಾರ್ಮ್ ಮಾಡಿಲ್ವಲ್ಲ. ಸರಿ, ನೀವು ಹೇಳಿ ಏನ್ ಮಾಡ್ಬೋದು ಅಂತ. ಸರ್ ಇಲ್ಲಿ ಸೇಫ್ಟಿ ರೈತರೇ ಕ್ಲೋಸ್ ಮಾಡಿದ್ದಾರೆ ಅಷ್ಟೇ, ಬಿಟ್ರೆ ನಮ್ಮ ಡಿಪಾರ್ಟ್ಮೆಂಟ್ ಯಾರು ಕ್ಲೋಸ್ ಮಾಡಿಲ್ಲ. ಇದು ರಿಪೇರಿನೂ ಮಾಡಿಲ್ಲ. ಡಿಪಾರ್ಟ್ಮೆಂಟ್ ಅಂದ್ರೆ ನೀವು ರೈತರ ಜೊತೆ ಮಾತಾಡ್ಬೇಕು. ಇಫ್ ಎಂಗೇಜ್, ರೈತರ ಜೊತೆ ಎಂಗೇಜ್ ಆಗಿ ಹಿಂದೆ ಇತ್ತು ಅಂದ್ಮೇಲೆ ಅದು ಬಳಕೆ ಆಗ್ತಾ ಇತ್ತು. ಹೋಗ್ತಾ ಇತ್ತು ಸರ್. ಅದೇ ಬಳಕೆ ಆಗಿ ಹೋಗಿ ಎಕ್ಸ್ಟ್ರಾ ಆಗಿದ ನೀರು ಕೆಳಗಡೆ ನೀವು ಇಲ್ಲೇ ಇರಬೇಕು. ನೀವು ಮತ್ತೆ ತಹಶೀಲ್ದಾರ್ ಇಬ್ಬರು ಇದ್ಕೊಂಡು ಸಿ ದಟ್ ಎಂಟೈರ್ ಥಿಂಗ್, ಎಂಟೈರ್ ಏರಿಯಾ ಇಸ್ ಕ್ಲೀನ್. ಪತ್ರಿಕೆಯಲ್ಲಿ ಓದಿದ್ದೆ, ಮತ್ತೆ ಮಳೆ ಜಾಸ್ತಿ ಬರ್ತಾ ಇತ್ತಲ್ಲ ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ. ಈ ಸರಿ ಅಕ್ಟೋಬರ್ 1ನೇ ತಾರೀಕಿಂದ ಇಲ್ಲಿವರೆಗೆ ಆಲ್ಮೋಸ್ಟ್ ನಮಗೆ ಒಂದು 200 mm ಗಿಂತ ಜಾಸ್ತಿ ಮಳೆ ಬಂದಿದೆ, ವಾಡಿಕೆ ಮಳೆಗಿಂತ. ಸೊ ಮಳೆ ಜಾಸ್ತಿ ಬಂದದ್ರಿಂದ ಬಹುತೇಕ ನಮ್ಮ ಕೆರೆಗಳೆಲ್ಲೂ ಕೂಡ ತುಂಬಿದೆ. ಆಮೇಲೆ ಕೋಡಿ ಹರಿತಾ ಇದೆ. ಅದರಲ್ಲೂ ವಿಶೇಷವಾಗಿ ಬೇತಮಂಗಲದ ಈ ಪಾಲಾರ್ ಕೆರೆ ಮತ್ತು ರಾಮಸಾಗರ ಕೆರೆ ಏನಿದೆ, ಬಹಳ ಪ್ರಮುಖವಾದಂತ ಇದು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಹೌದು. ಆದ್ರೆ ನೀರು ಬಂದಿದೆ ಅನ್ನೋ ಕಾರಣಕ್ಕಾಗಿ ಸಾರ್ವಜನಿಕರು ಮತ್ತು ಪ್ರವಾಸಿಗರು ಬರೋದ್ರಿಂದ ಅವ್ರಿಗೆ ಒಂದಷ್ಟು ಸುರಕ್ಷತೆಯ ದೃಷ್ಟಿಯಿಂದ ಮತ್ತು ಇಲ್ಲಿ ಒಂದಷ್ಟು ಸ್ವಚ್ಛತೆಯನ್ನು ಕಾಪಾಡೋ ದೃಷ್ಟಿಯಿಂದ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದಾರೆ. ಬಟ್ ಆದ್ರೂ ನನ್ಗೆ ಯಾಕೋ ಸಮಾಧಾನ ಇರಲಿಲ್ಲ, ಮತ್ತೆ ನಾನು ನೋಡಿರ್ಲಿಲ್ಲ ಈ ಜಾಗ ಹೇಗಿರ್ಬೋದು, ಇಷ್ಟು ಜನ ಬರ್ತಾ ಇದಾರಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾನು ಬಂದಿದ್ದು. ಇದು ಏನಾಗಿದೆ, ಆ ಬ್ರಿಡ್ಜ್ ಬೇರೆ ನಾವು ನೋಡಿದ್ವಲ್ಲ, ಆ ಬ್ರಿಡ್ಜು ಇಟ್ ಈಸ್ ಮೇಂಟೈನ್ಡ್ ಬೈ KUWSDB ಅವರೇ ಮಾಡ್ತಾ ಇರೋದು. ಆ ಬ್ರಿಡ್ಜ್ ನಲ್ಲಿ ಏನೋ ಒಂದಷ್ಟು ಬಿರುಕು ಬಂದಿದೆ ಅಂತ ಹೇಳಿದ್ರಲ್ಲ, ಅದಾಗಲೇ ಅವರ ಇಂಜಿನಿಯರ್ಸ್ಗಳೆಲ್ಲ ಅದನ್ನ ಇನ್ಸ್ಪೆಕ್ಟ್ ಮಾಡಿದ್ದಾರೆ, ವರದಿ ಕೊಡ್ತಾ ಇದ್ದಾರೆ. ಎಕ್ಸ್ಪರ್ಟ್ಸ್ ಮಂಡೇ ಅಥವಾ ಟ್ಯೂಸ್ಡೇ ಬರ್ತಾರೆ. ಅವ್ರು ಬಂದ ಮೇಲೆ ಅವ್ರು ವರದಿ ತಗೊಂಡು ನಾನು ಸಭೆ ಮಾಡಿಬಿಟ್ಟು ಮುಂದೆ ಏನ್ ಕ್ರಮ ತಗೋಬೇಕು ಅಂತ ಆ ಬ್ರಿಡ್ಜ್ ಬಗ್ಗೆ ಮಾಡ್ತೀವಿ. ಬಟ್ ಇಲ್ಲಿ ಈ ಜಾಗ ನೋಡಿದಾಗ ಬಹಳ ಸೊಗಸಾಗಿದೆ. ಇದಕ್ಕೆ ಪ್ರವಾಸಿಗರ ಒಂದು ತಾಣವಾಗಿ ಅಭಿವೃದ್ಧಿ ಪಡಿಸೋದಕ್ಕೆ ಬಹಳ ಪೊಟೆನ್ಷಿಯಲ್ ಆಗಿದೆ. ಸೊ ಹಾಗಾಗಿ ನಾನು ಈಗ ಸಂಬಂಧಪಟ್ಟ ಎಲ್ಲ ಇಲಾಖೆಯವರಿಗೆ ಹೇಳಿದ್ದೀನಿ, ಸದ್ಯದಲ್ಲಿ ಮಕ್ಕಳೆಲ್ಲ ಬರ್ತಿರೋದ್ರಿಂದ, ಪ್ರವಾಸಿಗರು ಬರ್ತಿರೋದ್ರಿಂದ ಒಂದು ಮೂಲಭೂತ ಸೌಕರ್ಯಗಳು, ಉದಾಹರಣೆಗೆ ಇಲ್ಲಿ ಪೊಲೀಸ್ ಇದ್ದಾರೆ, ಪ್ರವಾಸಿ ಮಿತ್ರರು ಇದ್ದಾರೆ, ಗೈಡ್ ಇದ್ದಾರೆ, ಆಮೇಲೆ ನಮ್ಮ ಹೋಮ್ ಗಾರ್ಡ್ಸು, ರೆವಿನ್ಯೂ ಸ್ಟಾಫು, ನಮ್ಮ PDO ಸ್ಟಾಫ್ ಎಲ್ಲರೂ ಇದ್ದಾರೆ. ಬಟ್ ಎಲ್ಲ ಟೀಮಾಗಿ ಸೇರಿಕೊಂಡು ಮಾಡಿ, ಮತ್ತೆ ಜನಗಳಿಗೂ ಕೂಡ ಒಂದಷ್ಟು ಎಚ್ಚರಿಕೆ ಫಲಕಗಳನ್ನು ಹಾಕಬೇಕು. ಯಾಕೆಂದ್ರೆ ನೀರಿದ್ದಾಗ ಅದು ಏನಾಗುತ್ತೆ, ನಾವು ಯಾರು ಕೂಡ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಮಕ್ಕಳು, ಹೆಣ್ಮಕ್ಳು ಇರ್ತಾರೆ, ಜಾರಿ ಹೋಗೋ ಸಂದರ್ಭಗಳಿರ್ತದೆ. ಸೊ ಎಚ್ಚರಿಕೆ ವಹಿಸಿ ಅನ್ನೋದು ಕೂಡ ಹೇಳ್ಬೇಕಾಗತ್ತೆ. ಹಾಗಾಗಿ ಈಗ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಕ್ಲೀನಿನೆಸ್ ಬಗ್ಗೆ ನಂಗೆ ಸಮಾಧಾನ ಇಲ್ಲ. ಮಧ್ಯಾಹ್ನದೊಳಗಡೆ ಎಲ್ಲ ರೆಡಿ ಮಾಡಕ್ಕೆ ಹೇಳಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕೊಟ್ಟಿರ್ತಕ್ಕಂಥ ಸಲಹೆಗಳ ಮೇಲೆ ನನಗೂ ಅನ್ಸುತ್ತೆ ಇಲ್ಲಿ ಒಂದಷ್ಟು ಬೋಟಿಂಗ್ ತರಬಹುದು, ಅಥವಾ ಇಲ್ಲಿ ಒಂದಷ್ಟು ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿ ಪಡಿಸುವ ಎಲ್ಲ ಸಾಮರ್ಥ್ಯ ಮತ್ತು ಅವಕಾಶಗಳು ಇಲ್ಲಿದೆ. ಈಗಾಗಲೇ ಒಂದು CSR ಜೊತೆ ಕೂಡ ನಾವು ಯೋಚನೆ ಮಾಡಿದ್ವಿ, ಜಿಲ್ಲಾ ಆಡಳಿತ.
ಇಡೀ ಒಂದು ಈ ರಾಮಸಾಗರವನ್ನ ಪ್ರವಾಸಿ ಕೇಂದ್ರವಾಗಿ ಬೆಳೆಸೋದಕ್ಕೆ CSR ಅನುದಾನ ಬಳಸಿ ಮುಂದಿನ ದಿನಗಳಲ್ಲಿ ಮಾಡುವ ಯೋಜನೆ ಕೂಡ ಜಿಲ್ಲಾಡಳಿತದ ಜೊತೆ. ಸರ್, ಈ ಅಮೃತ್ ಸಿಟಿ ಯೋಜನೆಯಲ್ಲಿ ಇನ್ನ ಪೆಂಡಿಂಗ್ ಆಗ್ಬಿಟ್ಟಿದೆ. 5 ಕಿಲೋಮೀಟರ್ ಇದೆ. ಯಾವಾಗ ಕಂಪ್ಲೀಟ್ ಆಗುತ್ತೆ, ಯಾವಾಗ ನನಗೂ ಈಗ ಮಾಹಿತಿ ನೀರು ಬರುತ್ತೆ ಸಿಕ್ಕಿದ್ದು, ಯಾಕೆಂದ್ರೆ ನೋಡಿ KGF ಮತ್ತು ಬೇತಮಂಗಲಗೆ ಕೊಡುವಷ್ಟು ನೀರು ನಮ್ಮಲ್ಲಿ ಇದೆ. ಯಾವುದು ಈಗೇನು ಪಾಲಾರ್ ನಾವು ಕೆರೆ ನೋಡಿದ್ವು ಅಲ್ಲಿ, ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಏನು WTP ಮಾಡಿದ್ದಾರೆ ಅಲ್ಲಿ ಸಾಮರ್ಥ್ಯ ಎಷ್ಟಿದೆ, ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇಲ್ಲಿ ನೀರನ್ನ ಅವರು ಲಿಫ್ಟ್ ಮಾಡಕ್ ಆಗ್ತಾ ಇಲ್ಲ. ಈಗ ಉದಾಹರಣೆಗೆ ಅಲ್ಲಿ ಕೆಪಾಸಿಟಿ 13 MLD ಇದೆ ಅಂತಂದ್ರೆ ಅಥವಾ 10 MLD ಇದೆ ಅಂದ್ರೆ ಇವರು 5-6 MLD ಮಾತ್ರ ಲಿಫ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಮಿಷನರೀಸ್ಗಳದ್ದು ಸಾಮರ್ಥ್ಯ ಕಡಿಮೆ ಆಗೋಗಿದೆ. ಇದು ಒಂದು. ಆಮೇಲೆ ಏನಾಗಿದೆ, ಈಗ ಅಮೃತ್ ನೀವು ಹೇಳಿದ್ರಲ್ಲ, ಹಿಂದೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ತಗೊಂಡಿದ್ದಾರೆ. ಆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕೂಡ ಸಂಪೂರ್ಣ ಆಗಿಲ್ಲ ಅಂತ ನನಗೆ ಇಂಜಿನಿಯರ್ ಹೇಳ್ತಿದ್ದಾರೆ. ಇನ್ನು 5 ಕಿಲೋಮೀಟರ್ ಅಷ್ಟು ಕೆಲಸ ಡಿಸ್ಟ್ರಿಬ್ಯೂಷನ್ ವರ್ಕ್ ಆಗಬೇಕು. ಆಮೇಲೆ ಅದು ಆಗದೆ ಹೋದ್ರೆ ಏನಾಗುತ್ತೆ, ಅಲ್ಲಿ ಲೀಕೇಜಸ್ ಬರ್ತದೆ. ನೀರು ಬಂದರೂ ಕೂಡ ಅದು ಬೇತಮಂಗಲ ಪಟ್ಟಣಕ್ಕಾಗಲಿ ಅಥವಾ ನಮ್ಮ KGF ನಗರಕ್ಕಾಗಲಿ ತಲುಪೋದಿಲ್ಲ. ಸೊ ಅದನ್ನ ಸೆಟ್ರೇಟ್ ಮಾಡಕ್ ಕೂಡ ಹೇಳಿದ್ದೀನಿ. ಆಮೇಲೆ ಈಗ ಏನು ಬರ್ತಾ ಇದೆಯಲ್ಲ, ನಮಗೆ ನೀರು ಸಿಗ್ತಾ ಇದೆಯಲ್ಲ, ಆ ನೀರಿನಲ್ಲಿ ನಮಗೆ 50% ಅಷ್ಟೇ ಕವರ್ ಮಾಡಕ್ ಸಾಧ್ಯ ಆಗ್ತಾ ಇರೋದು. KGF ನಲ್ಲಿ 50%, ಬೇತಮಂಗಲದಲ್ಲಿ 50%. ಆದ್ರೆ ನಮ್ಗೆ ಇರ್ತಕ್ಕಂಥ ಸೋರ್ಸ್ ನೋಡಿದ್ರೆ, ನಮ್ಗೆ ಇರ್ತಕ್ಕಂಥ ನೀರಿನ ಅಗಾಧತೆ ನೋಡಿದ್ರೆ, ಅದು ಯಾವುದೇ ರೀತಿಯಲ್ಲೂ ನಮ್ಮ ಇಡೀ KGFಗೆ ಮತ್ತು ಬೇತಮಂಗಲಕ್ಕೆ ಸಂಪೂರ್ಣವಾಗಿ ಕುಡಿಯುವ ನೀರನ್ನ ಕೊಡುವಷ್ಟು ಸಾಮರ್ಥ್ಯವೂ ಇದೆ ಮತ್ತು ನೀರು ಕೂಡ ಇದೆ. ಹಂಗಾಗಿ ಸಾಮರ್ಥ್ಯನ ಅಭಿವೃದ್ಧಿ ಮಾಡಬೇಕು, ಮೆಷಿನರೀಸ್ನ ಅದನ್ನ ಆಗ್ಮೆಂಟ್ ಮಾಡಬೇಕು. ಅದಕ್ಕೊಂದು ಡೀಟೇಲ್ ಪ್ರಪೋಸಲ್ ಅನ್ನ KWSDB ಕಳಿಸಿ ಅದನ್ನೇನಾದ್ರು ನೀವು ಸ್ಟ್ರೆಂಥನ್ ಮಾಡಕ್ ಸಾಧ್ಯವೇ ಅಥವಾ ಹೊಸದಾಗಿ ನೀವು ಮಾಡ್ಲಿಕ್ಕೆ ಸಾಧ್ಯ ಮಾಡಲೇಬೇಕು. ಇಲ್ಲಾಂದ್ರೆ ನಗರ ಬೆಳೆದಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ನಾವು ಕುಡಿಯೋ ನೀರು ಮೂಲಭೂತವಾದಂತಹ ಒಂದು ಸೌಕರ್ಯ ಅದನ್ನ ನಾವು ಕೊಡದೆ ಹೋದ್ರೆ ತಪ್ಪಾಗ್ತದೆ. ಸೊ ಹಾಗಾಗಿ ನಾನು KWSDB ಜೊತೆ ಕೂಡ ಪ್ರಪೋಸಲ್ ಒಂದು ಮೀಟಿಂಗ್ ಕರೆಸಿ ಅದನ್ನ ಮಾಡೋ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಸರ್, ವಾಟರ್ ಬೋರ್ಡ್ ಇಂದ ಪೇಮೆಂಟ್ ಕಾಂಟ್ರಾಕ್ಟರ್ ಆಗ್ಲಿಲ್ಲ ಅಂದ್ರೆ ಕಾಂಟ್ರಾಕ್ಟರ್ ಕೆಲಸ ಪೆಂಡಿಂಗ್ ಮಾಡಿ ಕೋರ್ಟ್ ಹೋಗ್ಬಿಟ್ಟಿದ್ದಾರೆ. ಅವರು ಏನೋ ಬೆಲಕ್ಲಿಸ್ಟ್ ಮಾಡಕ್ಕೂ ಹೇಳಿದ್ದೀವಿ. ಅವ್ರ ಡಿಸಿಷನ್ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರಂತೆ. KWSDB ಅದು ಬೋರ್ಡ್ ತಗೊಳ್ಳೋ ತೀರ್ಮಾನ ಬಹುಶಃ ಅವ್ರಿಗೇನೋ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಆ ಟೈಮ್ ನಂತರದಲ್ಲಿ ಪೆಂಡಿಂಗ್ ಇದೆ ಸರ್. ಇದು ಸರ್ KGFಗೆ ನೀರು ಬರ್ತಾ ಇದೆ ಸರ್, ಬೆಸ್ಮಾಲ್ ನೀರು ಬರುತ್ತೆ, KGF ವಾಟರ್ ಡಿಪಾರ್ಟ್ಮೆಂಟ್ ಬರುತ್ತೆ, ಸಾಂಪಿನು ಮೈನಿಂಗ್ ಏರಿಯಾ ಒಂದು ವಾಟರ್ ಡಿಪಾರ್ಟ್ಮೆಂಟ್, ಅಲ್ಲಿ ನೀರು ಬರುತ್ತೆ. ಕೆಲವು ಮಾತ್ರ ಬರ್ತಾ ಇದೆ. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಾಗ ಹಿಂಗಾಗುತ್ತೆ. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕಂಪ್ಲೀಟ್ ಆಗಿಲ್ಲ, ನಂಬರ್ 1. ಆಮೇಲೆ ಈಗ ಇಲ್ಲಿ ಲಿಫ್ಟ್ ಮಾಡೋ ನೀರು ನಿಮಗೆ ಕೇವಲ ನಾನ್ ಮೈನಿಂಗ್ ಏರಿಯಾ ಮಾತ್ರ ಕೊಡಕ್ ಸಾಧ್ಯ ಆಗ್ತಾ ಇದೆ, ಮೈನಿಂಗ್ ಏರಿಯಾ ಕೊಡಕ್ ಆಗ್ತಾ ಇಲ್ಲ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಬಹಳ ವರ್ಷಗಳಿಂದ 20 ವರ್ಷದಿಂದ ಹೀಗೆ ಇದೆ. ಆ ಸಮಸ್ಯೆನ ಅಡ್ರೆಸ್ ಮಾಡ್ಬೇಕು. ಈಗ ನನ್ನ ಗಮನಕ್ಕೆ ಬಂದಿದೆ. ವಾಟ್ ಎವರ್ ಬೆಸ್ಟ್ ನಾನು ನನ್ನ ಒಂದು ಅಧಿಕಾರ ಅವಧಿನಲ್ಲಿ ಒಬ್ಬ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿ ಏನ್ ಮಾಡಕ್ ಸಾಧ್ಯ ಇದೆಯೋ 100% ನಾನು ಮಾಡ್ತೀನಿ. ಕುಡಿಯೋ ನೀರಿಗೆ ಹಾಹಾಕಾರ ಬರಬಾರ್ದು KGF. ಆಮೇಲೆ ಏನಾಗಿದೆ, ಇಲ್ಲಿ ಮ್ಯಾನೇಜ್ಮೆಂಟ್ ಕೂಡ ಇವರೇ ಮಾಡ್ತಿರೋದು KWSDB ಅವರು. ನಾನು ಹಿಂದೆ ಒಂದು ಸಭೆ ಮಾಡಿ ಅವಾಗ ಹೇಳಿದ್ದೀನಿ, ನೀವು ಇದನ್ನ ಹ್ಯಾಂಡ್ ಓವರ್ ಮಾಡಿಬಿಡಿ ನಾವು ನಗರಸಭೆಗೆ. ನಗರಸಭೆಯವರು ಅವ್ರ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕಂಪ್ಲೀಟ್ ಮಾಡಿ ಕೊಡಬೇಕು, ಇಲ್ಲಾಂದ್ರೆ ಅದು ನಗರಸಭೆ ತಲೆ ಮೇಲೆ ಬಂದ್ಬಿಡ್ತದೆ. ಸೊ ಅದನ್ನ ಅವರು ಬೇಗ ಕಂಪ್ಲೀಟ್ ಮಾಡಿ ಕೊಟ್ರೆ, ಹ್ಯಾಂಡ್ ಓವರ್ ಮಾಡಿಬಿಟ್ರೆ ಆಗ ಅವ್ರ ಸಮಸ್ಯೆ ಇರೋದಿಲ್ಲ. ಅವ್ರು ಬರೀ ಲಿಫ್ಟಿಂಗು ಅದನ್ನ ಮಾತ್ರ ನೋಡ್ಕೊತಾರೆ. ಡಿಸ್ಟ್ರಿಬ್ಯೂಷನ್ ಎಲ್ಲವೂ ಕೂಡ ನಮ್ಮ ನಗರಸಭೆ ನೋಡ್ಕೊಳ್ಳುತ್ತೆ. O&M ಅವ್ರು ಮಾಡ್ಕೊತಾರೆ. ಅದು ಒಂದು ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗ್ಬೇಕು. ನಾನು ಮತ್ತೊಂದ್ಸರಿ ಸರ್ಕಾರದ ಮೇಲೆ ಒತ್ತಡ ತರೋ ಪ್ರಯತ್ನ ಮಾಡ್ತೀನಿ. ಸರ್, ಕೆರೆ ಒತ್ತುವರಿ ಮಾಡಿರೋದೆಲ್ಲ ಏನ್ ಮಾಡ್ತೀವಿ ಸರ್? ಒತ್ತುವರಿ ಬಿಡಿಸ್ಲೇಬೇಕು. ಈಗ ಮಳೆ ಬಂದಾಗ ಏನಾಗುತ್ತೆ, ನೀರ್ ಜಾಸ್ತಿ ಬಂದಾಗ ಯೂಶುವಲಿ ನೀರ್ ಕಡಿಮೆ ಇದ್ದಾಗ ಒತ್ತುವರಿ ಮಾಡ್ಕೊಂಡ್ಬಿಡ್ತಾರೆ, ನೀರ್ ತುಂಬಿದಾಗ ಅವ್ರು ಆಚೆಗೆ ಹೋಗ್ತಾರೆ. ಆದ್ರೆ ಈಗ ಕೆರೆಗಳೆಲ್ಲವೂ ಕೂಡ ನಾವು ಸರ್ವೆ ಮಾಡಿದ್ದೀವಿ. 3232 ಕೆರೆಗಳು ನಮ್ಮ ಜಿಲ್ಲೆಯಲ್ಲಿ ಏನಿದೆ, ಎಲ್ಲಾ ಕೆರೆಗಳು ಕೂಡ ಇವತ್ತು 2650 2700 ಕೆರೆವರೆಗೂ ನಾವು ಈಗ ಸರ್ವೆ ಮಾಡಿದ್ದೀವಿ. ಸರ್ವೆ ಮಾಡಿ ಒತ್ತುವರಿನ ಬಿಡಿಸೋ ಕೆಲಸವನ್ನು ಕೂಡ ಜೊತೆಲೇ ಮಾಡಿಸಿದ್ದೀವಿ. ಉದಾಹರಣೆಗೆ ಆ ಕೆರೆ ಜಿಲ್ಲಾ ಪಂಚಾಯತ್ ಸೇರಿದ್ರೆ ಅವ್ರು ಬಂದಲ್ಲಿ ಒತ್ತುವರಿ ಆಗಿದ್ರೆ ಒತ್ತುವರಿನ ಬಿಡಿಸಿ ಅಲ್ಲಿ ಟ್ರೆಂಚ್ ಮಾಡ್ತಾರೆ. MIನವ್ರು ಆಗಿದ್ರೆ ಅವರು ಟ್ರೆಂಚ್ ಮಾಡ್ತಾ ಇದ್ದಾರೆ ಅಥವಾ ಫೆನ್ಸಿಂಗ್ ಮಾಡ್ತಾ ಇದ್ದಾರೆ. ಇದು ಒಟ್ಟಿಗೆ ಕೆಲಸ ಆಗ್ತಾ ಇದೆ. ಮಧ್ಯೆ ಬೇರೆ ಬೇರೆ ಕೆಲಸಗಳು. ಮಳೆ ಬಂದದ್ರಿಂದ ಕೆರೆಗಳ ಸರ್ವೆ ಆಗೋಕ್ಕಾಗಲ್ಲ, ಕೆರೆ ಹೋಗಕ್ಕೆ ಆಗೋದಿಲ್ಲ, ಆಮೇಲೆ ಒತ್ತುವರಿನೂ ಗುರ್ಸಕ್ ಆಗೋದಿಲ್ಲ. ಹಾಗಾಗಿ ಮಳೆ ನಿಂತ ಮೇಲೆ ಈ ಕಾರ್ಯ ಮತ್ತೆ ಚುರುಕಾಗಿ ಶುರು ಆಗಿದೆ. ಸರ್, 5 ವರ್ಷಕ್ಕೆ ಮೊದಲು ವರ್ಲ್ಡ್ ಬ್ಯಾಂಕ್ ಬಂದಿದೆ. ಇದು ಕಂಪ್ಲೀಟ್ ಕೆರೆ ಹೂಳ್ ತೆಗೆದುಬಿಟ್ಟು ಇದನ್ನ ಮಾಡೋದಕ್ಕೆ ಅವಾಗ ಅವ್ರು 35 ಕೋಟಿಗೇನು ಪ್ರಪೋಸಲ್ ಕಳಿಸಿ ಅಂತ ಹೇಳಿದ್ರು. ಎಷ್ಟು ವರ್ಷದಲ್ಲಿ? ಅದು 5 ವರ್ಷಕ್ಕೆ ಮೊದಲು ಸರ್. ಬಟ್ ಇದುವರೆಗೂ ಪ್ರಪೋಸಲ್ ಹೋಗಿಲ್ಲ, ಏನಿಲ್ಲ. ಬಂದಾಗ ಹೇಳ್ತಾರೆ, ಬಟ್ ಪ್ರಪೋಸಲ್ ಅಧಿಕಾರಿಗಳು ಯಾರು
ಅದು ಹೂಳೆತ್ತೋ ವಿಚಾರ ಕೂಡ ನಾನು ನಿಮ್ಮ ಅಲ್ಲಿ ಚರ್ಚೆ ಮಾಡಿದೆ. ಖಂಡಿಸಿಲ್ಲ. ಅದು ಆಲ್ಸೋ ಒನ್ ಆಫ್ ದ ಆಪ್ಷನ್ಸ್ ನಾವು ಎಕ್ಸ್ಪ್ಲೋರ್ ಮಾಡಬೇಕು. ವರ್ಲ್ಡ್ ಬ್ಯಾಂಕ್ ಬಂದಾಗ ಅವ್ರು ಹೇಳಿ ಸರ್ ನೀವು ಪ್ರಾಜೆಕ್ಟ್ ಮಾಡಿ ಕಳ್ಸಿಕೊಡಿ ನಾವು ಬಿಡುಗಡೆ ಮಾಡ್ತೀವಿ ದುಡ್ಡು ಇಷ್ಟು ದೊಡ್ಡ ಕೆರೆ ಇದೆ ಅಂತ ಹೇಳಿ ಅವಾಗೆಲ್ಲ ಮುಳ್ಳುಗಿಡ ಬೆಳ್ಕೊಂಡ್ಬಿಟ್ಟಿತ್ತು ಸರ್ ಇದೆಲ್ಲ ಕೇಶ್ ಮೀನಾಪುರ್ ಇದು ಸರ್ ಆಗೆಲ್ಲ ನಾನು ಅವಾಗೆಲ್ಲೂ ಸಾಫಾರ್ ಕರ್ಕೊಂಡ್ಬಂದು ಎಲ್ಲ ಮಾಡಿದ್ದಾರೆ ನಮ್ಗೆ ಗೊತ್ತಿದೆ. ಬಟ್